ಸೊ ಇವತ್ತೇ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಇವತ್ತೇ ನಮ್ಮ ಸೀಮೆ ಆಗಿರುವಂತಹ ಭರತನಹಳ್ಳಿ ಸೀಮೆಯಲ್ಲಿ ನಡೆಯುತ್ತಿರುವಂತಹ ಛಾಯಾಚಿತ್ರವನ್ನು ಸೆರೆ ಹಿಡಿಯುವಂತಹ ಎಲ್ಲರೂ ಹೇಗಿದ್ದಾರೆ, ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತೇಳಿ ಅಂದ್ಕೊತೀನಿ. ಇವತ್ತು ನಾನು ಸಂಜೆಗೆ ಒಂದು ನಮ್ಮೂರಿಂದ ಆದಂತಹ ಒಂದು ದೇವಿ ಜಾತ್ರೆ ನಡೀತಾ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಾನೊಬ್ಬಳೇ ಹೋಗ್ತಾ ಇಲ್ಲ, ಅದು ನನ್ನ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗುವ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ನಾನಿರುವಂಥದ್ದು ಇದು ಭರತನಹಳ್ಳಿ ಸೀಮೆ ಅಂತ ಹೇಳಿಬಿಟ್ಟು, ಆ ಭರತನಹಳ್ಳಿ ಸೀಮೆಯಲ್ಲಿರುವಂತಹ ಗ್ರಾಮ ಅಂದರೆ ದೇವಿ ಜಾತ್ರೆ ಇದೆ. ಇದು ಗ್ರಾಮ ದೇವಿ ಅಂತಾರೆ, ಸೀಮೆ ಜಾತ್ರೆ. ಇದು ಸೀಮೆಯಲ್ಲಿರುವಂತಹ ದೇವಿ ಬ್ರಹ್ಮರಾಂಬ ಅಂತ ಹೇಳಿಬಿಟ್ಟು ದೇವಿ, ಅದಕ್ಕೆ ಜಾತ್ರೆ ನಡೀತಾ ಇದೆ. ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆಗೆ ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಗೆ ಖುಷಿ ಆಗ್ತಾ ಇದೆ. ನಾನು ಭರತನಹಳ್ಳಿ ಸೀಮೆಯಲ್ಲಿ ಇರುವಂತಹ ದೇವಿ ಜಾತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು 5 ದಿನ ಕಾಲ ನಡೆಯುತ್ತೆ. 19ರಿಂದ ಸ್ಟಾರ್ಟ್ ಆಗಿದೆ, ಇದು 23ಕ್ಕೆ ಕೊನೆಯದಾಗತ್ತೆ. ಸೊ ಇವತ್ತೇ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಇವತ್ತೇ ನಮ್ಮ ಸೀಮೆ ಆಗಿರುವಂತಹ ಭರತನಹಳ್ಳಿ ಸೀಮೆಯಲ್ಲಿ ನಡೆಯುತ್ತಿರುವಂತಹ ಜಾತ್ರೆಗೆ ನಿಮ್ಮನ್ನೆಲ್ಲರಿಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಜಾತ್ರೆಗೆ ಹೋಗಿ ಅಲ್ಲಿ ದೇವಿನ ದರ್ಶನ ಮಾಡಿಕೊಂಡು ಬನ್ನಿ ಬರುವ, ಆಯಿತಾ? ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ಒತ್ತಿ ನಾನು ಹಾಕೋತೆ ಬಿಡಿಸೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ, ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು. ಅಮ್ಮನವ್ರ ದರ್ಶನ ನಿಮ್ಗೆಲ್ರಿಗೂ ಕೂಡ ಮಾಡಿಸುವ ಅಂತ ಹೇಳ್ಬಿಟ್ಟು ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಅಮ್ಮ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ಬೇಡ್ಕೊಂತ ಸೊ ಅಮ್ಮನ ದರ್ಶನ ಮಾಡ್ಲಿಕ್ಕೆ ಹೋಗುವ. ಇನ್ನೂ ಕೂಡ ಮನೇಲೇ ಇದ್ದೀನಿ, ರೆಡಿ ಆಗಿಬಿಟ್ಟು. ಈಗ ಸಂಜೆ ಈವ್ನಿಂಗ್ ಟೈಮ್ ಆಗಿದೆ, ಸುಮಾರು ಒಂದು 6:30 ಆಗಿದೆ. ಸೊ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಸೊ ಹಾಗೆ ಜಾತ್ರೆನ ಮಾಡಿಕೊಂಡು ಬರುವ. ಆ ಕಡೆ ಬರ್ರಿ, ಹಿಂಗೆ ಹೇಳಿದ್ದು. ಮಾರ್ಚನೆ ಉಡಿ ಮಾಡಿದ್ರ ಮಾರ್ಚನೆ ಉಡಿ ಅಮ್ಮಂಗೆ ಭಕ್ತಿಯಿಂದ ಕೈ ಮುಗಿದು ಹಣ್ಕಾಯಿ ಮಾಡಿಸಿ ಹಾಗೆ ನಮ್ಮನೆಯಿಂದ ಹೊಂಬಾಳೆನೂ ಕೂಡ ತಗೊಂಡೋಗಿದ್ದಾಗಿತ್ತು. ಅದನ್ನು ದೇವರಿಗೆ ಅರ್ಪಿಸಿ ನೆಕ್ಸ್ಟ್ ಬಂದು ಇಲ್ಲಿ ದೀಪೋತ್ಸವ ನಡೀತಾ ಇತ್ತು. ನನಗೂ ಕೂಡ ಗೊತ್ತಿರಲಿಲ್ಲಾಗಿತ್ತು ಅಲ್ಲಿ ದೀಪೋತ್ಸವ ಇವತ್ತೇ ನಡೆಯುತ್ತೆ ಅಂತ ಹೇಳಿಬಿಟ್ಟು. ಹೋದಾಗ ತುಂಬ ಖುಷಿಯಾಯಿತು ನನಗೆ ದೀಪೋತ್ಸವ ಸಿಕ್ಕಿದೆ ಅಂತ ಹೇಳಿ. ಈ ದೇವಿಯ ಹೆಸರಲ್ಲಿ ಶ್ರೀ ಬ್ರಹ್ಮರಾಂಬ ದೇವಿ ಅಂತ ಹೇಳಿಬಿಟ್ಟು ಹೆಸರಲ್ಲಿ ಕರೆಕ್ಟಾಗಿ ದೊಡ್ಡದಾಗಿ ಅಷ್ಟು ದೊಡ್ಡ ಗ್ರೌಂಡಲ್ಲಿ ಹಚ್ಚಿದ್ರಾಗಿತ್ತು. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ದೊಡ್ಡ ಗ್ರೌಂಡಲ್ಲಿ ದೀಪನ ಹಚ್ಚಿಬಿಟ್ಟು ದೇವಿ ಹೆಸರಲ್ಲಿ ಮತ್ತು ದೇವಿ ರೂಪದಲ್ಲಿ ಚಿತ್ರನ ಬಿಡಿಸಿದ್ರಾಗಿತ್ತು. ಫುಲ್ ದೀಪ, 1000 ಗಟ್ಟಲೆ ದೀಪನ ಹಚ್ಚಿದ್ರಾಗಿತ್ತು. ಆದರೆ ಪೂರ್ತಿಯಾಗಿ ಒಂದು ಸೈಡಿಂದ ಹಚ್ಚುತ್ತಾ ಇರ್ಬೇಕಾದ್ರೆ ಒಂದು ಸೈಡಿಂದ ಗಾಳಿಯಿಂದ ಆರೋಗ್ತಾ ಇತ್ತು. ಹಾಗಾಗಿ ಪೂರ್ತಿಯಾಗಿ ಕವರ್ ಮಾಡೋಕ್ಕಾಗಲೇ ಇಲ್ಲ. ಯಾಕೆಂದರೆ ಅಲ್ಲಿ ಬರೆದಿರೋದು ಏನು ಅಂತ ಹೇಳಿ ಪೂರ್ತಿಯಾಗಿ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಯಾಕೆಂದರೆ ಒಂದು ಸೈಡಿಂದ ಜನ ಹೊರಗಡೆ ಬರಬೇಕು ಅನ್ನುವಷ್ಟರಲ್ಲಿ ಮತ್ತೆ ಆರೋಗ್ತಾ ಇತ್ತು. ಹಾಗೆ ಹಚ್ಚುತ್ತಾನೆಯ ಆಯಿತು. ಫಸ್ಟ್ ನಾವು ಹೋಗ್ಬೇಕಾದ್ರೆ ಓದಿದ್ರಾಗಿದ್ದು ಶ್ರೀ ಬ್ರಹ್ಮರಾಂಬ ದೇವಿ ಅಂತೇಳಿ ಸೈಡಲ್ಲಿ ಬರೆದುಬಿಟ್ಟು ಆ ಕಡೆಯಿಂದ ದೇವಿ ರೂಪದಲ್ಲಿ ಇರುವಂಥ ಚಿತ್ರದಲ್ಲಿ ಬಿಡಿಸಿದ್ರಾಗಿತ್ತು. ಸೊ ನೋಡಲಿಕ್ಕಂತೂ ತುಂಬ ಅದ್ಭುತವಾಗಿತ್ತು. ಸೊ ನಾನು ಕೂಡ ಹೋಗಿರೋದ್ರಿಂದ ಅವತ್ತೆ ಇದನ್ನು ನೋಡುವಂಥ ನನಗೆ ಭಾಗ್ಯ ಸಿಕ್ತು. ಸೊ ಹಾಗೆ ತುಂಬ ಅಂದರೆ ತುಂಬ ಚೆಂದ ಕಾಣಿಸ್ತಿತ್ತು. ಬೆಳಗ್ಗೆ ಅಷ್ಟು ದೂರ
ದೂರದಿಂದನೂ ಕೂಡ ಅದನ್ನು ಕ್ಯಾಪ್ಚರ್ ಆಗ್ತಾಯಿತ್ತು. ಯಾಕೆಂದರೆ ದೇವಿ ಕುಳಿಸುವಂಥದ್ದು ಗ್ರೌಂಡ್ ಸ್ವಲ್ಪ ಮೇಲ್ಗಡೆ ಇತ್ತು, ಅದನ್ನು ಕೆಳಗಡೆ ಸ್ಟೆಪ್ಪಲ್ಲಿ ಗ್ರೌಂಡ್ ಇತ್ತು. ಆ ಗ್ರೌಂಡಲ್ಲಿ ಈ ದೀಪಗಳನ್ನೆಲ್ಲ ಹಚ್ಚಿದ್ರಾಗಿತ್ತು. ಸೊ ನೋಡ್ಲಿಕ್ಕಂತೂ ತುಂಬ ಖುಷಿ ಆಯಿತು. ಹಾಗೆ ಸುತ್ತಲೂ ಕೂಡ 5 ಸ್ಟೆಪ್ಪಲ್ಲಿ ದೀಪ ಇಡೋ ಥರ ವ್ಯವಸ್ಥೆನೇ ಮಾಡಿದ್ರಾಗಿತ್ತು. ನೋಡ್ಲಿಕ್ಕಂತೂ ಕಣ್ಣು ತುಂಬ ಹೋಯ್ತು ನನಗಂತೂ. ಈ ಜಾತ್ರೆಗೆ ಏನೆಲ್ಲ ಬಂದಿದೆ ಅಂತೇಳಿ ಒಂದ್ಸತಿ ಸುತ್ತಾಡುವ ಅಂತೇಳಿ ಅಂದ್ವಿ. ಇಲ್ಲಿ ಬಾಟ್ಲಿಗೆ ರಿಂಗ್ ಹಾಕೋದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರತ್ತೆ. ಹಾಗೆ ಒಂದ್ಸಲ ತಗೊಂಡು ರಿಂಗ್ ಹಾಕಿದ್ವಿ. ನೋಡಿದ್ರೆ ಒಂದು ಕೂಡ ಬಾಟ್ಲ್ ಮೇಲೆ ಬಿದ್ದೇ ಇಲ್ಲ, ಬಾಟ್ಲ್ ಟಚ್ ಕೂಡ ಆಗಿಲ್ಲ. ಸುಮ್ಮನೆ ದುಡ್ಡನ್ನು ಲಾಸ್ ಮಾಡ್ಕೊಂಡು ಹಾಗೆ ಬಂದ್ವಿ. ಹಾಗೆ ಜಾತ್ರೆನ ಸುತ್ತಾಡಿದ್ವಿ. ಚಿಕ್ಕ ಜಾತ್ರೆ ಆದರೂ ಕೂಡ ಅಂಗಡಿ ಮಾತ್ರ ಸಖತ್ತಾಗಿ ಬಂದಿರೋದು. ಎಲ್ಲನೂ ಕೂಡ ಬಳೆ ಆಗಿರಲಿ, ಕಿವಿದಾಗಿರಲಿ ತುಂಬ ಅಂದರೆ ತುಂಬ ಮಸ್ತಾಗಿ ಬಂದಿರೋದು. ನಾ ಫಸ್ಟ್ ಹೋದಾಗ ಜನಸಂಖ್ಯೆ ಅಷ್ಟೊಂದು ಇರಲಿಲ್ಲಾಗಿತ್ತು. ಸೊ ನೆಕ್ಸ್ಟ್ ನಾವು ಅಷ್ಟೊಂದು ಸುತ್ತಾಡ್ಕೊಂಡು ನೆಕ್ಸ್ಟ್ ರಿಟರ್ನ್ ಬರಬೇಕಿದ್ರೆ ಫುಲ್ ಅಂದರೆ ಫುಲ್ ಜನ ಆಗಿಬಿಟ್ಟಿದ್ರಾಗಿತ್ತು. ಇಲ್ಲಿ ರೋಡಲ್ಲೆಲ್ಲ ಓಡಾಡೋಂಗಿರಲಿಲ್ಲ, ಅಷ್ಟೆಲ್ಲ ಜನ ಆಗಿಬಿಟ್ಟಿದ್ರಾಗಿತ್ತು. ನಾವು ಹೋಗಿದ್ದ ದಿನ ಸ್ಯಾಟರ್ಡೆ ಆಗಿರೋದ್ರಿಂದ ಸ್ಕೂಲ್ ಮಕ್ಕಳೆಲ್ಲ ಬಂದಿರೋದ್ರಿಂದ ಅಷ್ಟೆಲ್ಲ ಜನ ಆಗಿರಬೇಕಿತ್ತು. ಅಷ್ಟೆಲ್ಲ ಜನ ಆಗೇ ಆಗ್ತಾರೆ. ಯಾಕಂದರೆ ಸ್ಯಾಟರ್ಡೆ ಮತ್ತು ಸಂಡೇ ಮತ್ತು ರಜೆ ಇರುತ್ತಲ್ಲ, ಹಾಗಾಗಿ ಸ್ಕೂಲ್ ಮಕ್ಕಳು ಊರವರೆಲ್ಲರೂ ಕೂಡ ಬಂದಿರ್ತಾರೆ. ನಾವು ಸ್ವಲ್ಪ ಬೇಗನೆ ಹೋಗಿರೋದ್ರಿಂದ ಜನಸಂಖ್ಯೆ ಒಂದು ಸ್ವಲ್ಪ ಕಡಿಮೆ ಇತ್ತು. ನೆಕ್ಸ್ಟ್ ನಾವು ಹಿಂತಿರುಗಿ ನಾವು ಬೇಗನೆ ಬಂದಿದ್ರಾಗಿತ್ತು. ಸುಮಾರು ಒಂದು 7 ಗಂಟೆ ಅಂದರೆ ಹೋಗಿ ರೀಚ್ ಆಗಿದ್ವಿ. ನೆಕ್ಸ್ಟ್ 9 ಗಂಟೆ ಅಂತಂದ್ರೆ ನಾವು ರಿಟರ್ನ್ ಆಗಿ ಬಂದಿದ್ವಿ. ಬಂದು ತುಂಬ ಹಣ್ಕಾಯಿ ಎಲ್ಲ ಮಾಡಿದ್ಮೇಲೆ ಮತ್ತೆ ನೆಕ್ಸ್ಟ್ ನೋಡೋದು ಅಂತೇಳಿ ತೊಟ್ಲೂ ಕೂಡ ಸ್ವಲ್ಪ ಬಂದಿತ್ತಾಗಿತ್ತು. ಬ್ರೇಕ್ ಡ್ಯಾನ್ಸು ಮತ್ತು ಟ್ರೇನು ಅದೆಲ್ಲ ಬಂದಿತ್ತು. ಎರಡೇ ಐಟಮ್ ಬಂದಿತ್ತು. ಸೊ ಆದರೂ ಇಷ್ಟು ಚಿಕ್ಕ ಜಾತ್ರೆಲಾದರೂ ಕೂಡ ತುಂಬ ಖುಷಿಯಿಂದ ಓಡಾಡ್ಬೋದಿತ್ತು, ಎಲ್ಲ ಮಾಡ್ಬೋದಿತ್ತು. ಸೊ ಖುಷಿ ಆಯಿತು ಜಾತ್ರೆಗೆ ಹೋಗಿ. ನಮ್ಮೂರಿನ ಜಾತ್ರೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ. ಬ್ರೇಕ್ ಡ್ಯಾನ್ಸಲ್ಲಂತೂ ತುಂಬ ಖುಷಿಯಾಗಿ ತುಂಬ ಜನ ಕೂತ್ಕೊತಿದ್ರಾಗಿತ್ತು. ದೊಡ್ಡ ದೊಡ್ಡ ಜಾತ್ರೆಗೆ ಹೋದಾಗ ಇಷ್ಟೆಲ್ಲ ಜನ ಕೂತ್ಕೊತಿದ್ರಾಗಿತ್ತು. ಬಟ್ ಆದರೆ ಅಲ್ಲಿ ಕೂತ್ಕೊಳ್ಳೋದಕ್ಕೂ ಇಲ್ಲಿ ಇದು ಮಾಡೋದಕ್ಕೂ ತುಂಬ ಖುಷಿಯಾಗಿರುತ್ತೆ. ಯಾಕೆಂದರೆ ನಮ್ಮೂರಲ್ಲಿ ಬಂದಿದ್ದನ್ನು ನಾವು ಅನುಭವಿಸ್ಬೇಕು, ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆದರೆ ನಾನು ಮಾತ್ರ ಕೆಳಗಡೆಯಿಂದ ನೋಡಿಕೊಂಡು ಖುಷಿಪಟ್ಟೆ ಅಷ್ಟೇ. ಹೋಗಿ ಕೂತ್ಕೊಳ್ಳಿಕ್ಕೆ ಹೋಗಿಲ್ಲ. ಮುಂಚೆಲ್ಲ ಎಲ್ಲದರಲ್ಲೂ ಕೂತ್ಕೊಂಡು ಎಲ್ಲ ಆಟನ ಆಡಿದ್ದಾಗಿತ್ತು. ಆದರೆ ಇವಾಗ ಕೂತ್ಕೊಳ್ಳಿಕ್ಕೆ ಭಯ ಆಗ್ತಾಯಿದೆ. ಅದು ಏಕೋ ಏನೋ ಗೊತ್ತಿಲ್ಲ. ಸೊ ಫಸ್ಟ್ ನಾನು ಎಲ್ಲ ತೊಟ್ಲಲ್ಲೂ ಕೂಡ ಕೂತ್ಕೊಂಡಿದ್ದೀನಿ. ಎಲ್ಲ ಬ್ರೇಕ್ ಡ್ಯಾನ್ಸ್ ಆಗಿಂದ ಎಲ್ಲನೂ ಕೂಡ ಕೂತ್ಕೊಂಡು ನೋಡಿದ್ದೀನಿ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಆದರೆ ಇವಾಗ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಭಯ ಆಗುತ್ತೆ. ಹಾಗೆ ಬರೋ ಎಲ್ಲ ಕಡೆನೂ ಗಲ್ಲಿಗೆ ಹೊಕ್ಕಿಬಿಟ್ಟು ಎಲ್ಲ ಶಾಪಿಗೂ ಕೂಡ ಹೋಗಿ ವಿಸಿಟ್ ಮಾಡಿದ್ವಿ. ಬಟ್ ತಗೊಂಡಿರೋದು ಏನೂ ಇಲ್ಲ. ಹೋಗಿದ್ದು ನೋಡಿದ್ದು ಬಂದಿದ್ದು ಅಷ್ಟೇ. ತಿಂಡಿನೂ ಕೂಡ ಏನೂ ಕೂಡ ತಿಂದಿಲ್ಲ. ನಾನು ಎಲ್ಲಾದರೂ ಹೊರಗಡೆ ಹೋದರೆ ತಿನ್ನೋದು ತುಂಬ ಕಡಿಮೆ. ಅದರಲ್ಲೂ ಕೂಡ ಜಾತ್ರೆ ಅಂತ ಹೋದರೆ ನಾನು ಏನೂ ಕೂಡ ತಿನ್ನೋದಿಲ್ಲ. ತಿಂದರೆ ನನಗೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಜಾತ್ರೆಗೆ ಹೋಗಲಿ ಅಥವಾ ಹೊರಗಡೆ ಹೋಗಲಿ ತಿನ್ನೋದು ತುಂಬ ಅಂದರೆ ತುಂಬ ಅಪರೂಪ. ಅಷ್ಟೊಂದು ಹಸಿವಾದರೆ ಏನಾದರೂ ಒಂದು ಫ್ರೂಟ್ಸ್ ತೊಗೊತೀನಿ, ತಿಂತೀನಿ. ಸೊ ಇಲ್ಲಾಂತಂದರೆ ಏನೂ ಕೂಡ ತಿನ್ನೋದೇ ಇಲ್ಲ. ಸೊ ಎಲ್ಲ ಕಡೆ ನೋಡಿ ಜಾತ್ರೆಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಬಳೆ ತಗೊಂಡೆ ಮತ್ತು ಕಿವಿದಂದು ತಗೊಂಡೆ. ಸೊ ಅಷ್ಟು ತಗೊಂಡು ಡೈರೆಕ್ಟಾಗಿ ಮನೆಗೆ ಬಂದ್ವಿ. ಸೊ ತುಂಬ ಅಂಗಡಿ ಬಂದಿರೋದ್ರಿಂದ ಖುಷಿ ಅನ್ನಿಸ್ತು. ಯಾಕೆಂದರೆ ಚಿಕ್ಕ ಜಾತ್ರೆಗೆ ನಾನು ಅಷ್ಟೆಲ್ಲ ಅಂಗಡಿ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಚಿಕ್ಕ ಜಾತ್ರೆ ಅಲ್ಲ, ದೊಡ್ಡ ಜಾತ್ರೆನೇ, ಬಟ್ ಹಳ್ಳಿ ಆಗಿರೋದ್ರಿಂದ ಅಷ್ಟೊಂದು ಜನಸಂಖ್ಯೆ ಬರೋದಿಲ್ಲ, ಅಷ್ಟೆಲ್ಲ ಪಬ್ಲಿಸಿಟಿ ಇರುವುದಿಲ್ಲ ಅಂತೇಳಿ ಅಂದ್ಕೊಂಡಿದ್ದಾಗಿತ್ತು. ಬಟ್ ಅಲ್ಲಿ ಹೋಗಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು, ಇಷ್ಟೆಲ್ಲ ಜನ ಬಂದಿದ್ದಾರೆ ಅಂತ ಹೇಳಿ. ಸೊ ಇದು ದೇವಸ್ಥಾನದಿಂದ ಮೇಲ್ಗಡೆ ಅಮ್ಮನ ಗದ್ಗೆಯಲ್ಲಿ ಕುಳಿಸ್ತಾರೆ. ಸೊ ಇದು ದೇವಸ್ಥಾನದ ಎಂಟ್ರೆನ್ಸು.